ಚಿನ್ನುಮರಿ, ಇವತ್ತು ನಿಮಗೆ ನನ್ನ ಪ್ರೀತಿನ ಉಸಿರು ಕಟ್ಟಿಸ್ತಾ ಇದೆಯಾ? ನಿಮ್ಮನ್ನು ನನ್ನ ಹೃದಯದ ಮಂದಿರದಲ್ಲಿ ಇಟ್ಟು ಪೂಜೆ ಮಾಡ್ತಿರೋ ನಾನು ನನ್ನ ಪ್ರೀತಿ ಬಗ್ಗೆ, ನನ್ನ ನಡವಳಿಕೆ ಬಗ್ಗೆ ನೀವು ಈ ಥರ ತಪ್ಪು ತಿಳ್ಕೊಂಡು ಪ್ಲೀಸ್ ಮಾತಾಡಿ. ಹೋಗ್ಲಿ, ನಾನು ಮಾಡಿದ್ದು ಇದು ತಪ್ಪು ಅಂತನಾದರೂ ಹೇಳಿ, ಅದನ್ನು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನಾನು ಮಾಡಿರೋ ತಪ್ಪನ್ನ ತಿದ್ಕೋತೀರಾ, ಆದರೆ ನಾನು ಕಳ್ಕೊಂಡಿರೋದನ್ನ ವಾಪಸ್ ಕೊಡೋದಕ್ಕಾಗತ್ತಾ ನಿಮಗೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಹೇಳ್ತೀರಾ? ಒಂದು ಜೀವದ ಬೆಲೆ ಗೊತ್ತಿಲ್ಲ ಅಲ್ವಾ ನಿಮಗೆ? ಹೇಳಿ, ನೀವು ಮಾಡಿರೋ ತಪ್ಪನ್ನ ನನಗೆ ಕ್ಷಮಿಸಕ್ಕಾಗತ್ತಾ? ಇವಾಗ ಮಾತಾಡ್ರಿ, ಆಗತ್ತಾ ಹೇಳಿ. ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಜಾನು, ಜಾನು. ಅಪ್ಪ ಬಂದ್ಯಾ? ಬಾ. ಹೇಗಿದ್ಯಾ ಮಗಳ? ಚೆನ್ನಾಗಿದ್ದೀನಿಪ್ಪ. ನಮಸ್ಕಾರ ಹೇಳಿ. ನಮಸ್ಕಾರ ಮಾವ. ಇದೇನು ಮಾವ ಈ ಥರ ಸಡನ್ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದೀರಿ? ಬರ್ತೀನಿ ಅದು ಒಂದು ಮಾತು ಹೇಳಿಲ್ವಲ್ಲ? ಅಪ್ಪನ್ನ ನಾನೇ ಇಲ್ಲಿ ಕರೆದಿದ್ದು. ಜಾನು ಏನೋ ಮಾತಾಡಬೇಕು ಬಾಪ ಅಂತ ಫೋನ್ ಮಾಡಿದ್ಲು, ಅದಕ್ಕೆ ಬಂದೆ. ನಿಮಗೆ ತಿಳಿಸಕ್ಕಾಗ್ಲಿಲ್ಲ. ಏನಾದ್ರು ತೊಂದರೆ ಆಯ್ತಾ? ಇಲ್ಲ. ಇದ್ರಲ್ಲಿ ತೊಂದರೆ ಏನಿದೆ ಅಪ್ಪ? ಮಗಳು ಮನೆಗೆ ಬರೋದಕ್ಕೆ ಪರ್ಮಿಷನ್ ತಗೊಂಡು ಬರ್ಬೇಕಾ? ನಿಮಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಸರಿ ಬಾ, ನೀವು ಪ್ರಯಾಣ ಮಾಡಿ ಸುಸ್ತಾಗಿರ್ತೀಯಾ? ನಿಮ್ಗೆ ಇಷ್ಟವಾಗಿರೋ ಅಡುಗೆ ಮಾಡಿದ್ದೀನಿ, ತಿನ್ನುವಂತೆ. ತಗೋಬಗೆ. ಏನಪ್ಪ ಇದು? ಏನಿಲ್ಲ, ಸ್ವಲ್ಪ ಹಣ್ಣು. ಇಂಥ ಸಮಯದಲ್ಲಿ ಇನ್ನು ಹಣ್ಣು, ಪೌಷ್ಟಿಕಾಂಶ ಇರುವಂಥ ಆಹಾರ ಎಲ್ಲ ತಿನ್ಬೇಕಪ್ಪ. ಹಾಗೆ ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತದೆ.